53 ಎಕರೆ ಬೃಹತ್ ಉದ್ಯಾನವನಕ್ಕೆ ವಿಶ್ವಗುರು ಬಸವಣ್ಣನವರ ಹೆಸರಿಟ್ಟಿದ್ದು ಅರ್ಥಪೂರ್ಣವಾಗಿದೆ. ಬೆಂಗಳೂರಲ್ಲಿ ಬೃಹತ್ ಬಸವ ಉದ್ಯಾನ ಮಾಡಿದ ಈಶ್ವರ್ ಖಂಡ್ರೆ ಕಾರ್ಯಕ್ಕೆ ಸಮಾಜದ ಮುಖಂಡರು ಶ್ಲಾಘನೆ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಒಂದು ಶತಮಾನದ ಬಳಿಕ ರಾಜ್ಯ ರಾಜಧಾನಿಯಲ್ಲಿ 153 ಎಕರೆ ವಿಶಾಲ ಪ್ರದೇಶದಲ್ಲಿ ಉದ್ಯಾನ ನಿರ್ಮಾಣ ಮಾಡ್ತಾ ಇರುವುದು ಮಹತ್ ಕಾರ್ಯ. ಈ ಉದ್ಯಾನಕ್ಕೆ ವಿಶ್ವಗುರು ಬಸವಣ್ಣನವರ ಹೆಸರಿಟ್ಟಿರುವುದು ಔಚಿತ್ಯಪೂರ್ಣ. ಇದಕ್ಕಾಗಿ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರನ್ನ ಅಭಿನಂದಿಸುವುದಾಗಿ ಸಮಾಜದ ಮುಖಂಡರು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀ ಈಶ್ವರ್ ಖಂಡ್ರೆ ಅವರು ಬಸವಾದಿ ಶರಣರ ಬಗ್ಗೆ ಅಪಾರ ಗೌರವ ಹೊಂದಿದ್ದವರಾಗಿದ್ದಾರೆ. ಬಸವ ಕಲ್ಯಾಣದಲ್ಲಿ ಆಧುನಿಕ ಅನುಭವ ಮಂಟಪ ಸಾಕಾರಕ್ಕೆ ಶ್ರಮಿಸ್ತಾ ಇರುವ ಅವರು ಬೆಂಗಳೂರಿನಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಳಿಕ ಮೂರನೆಯ ಅತಿ ದೊಡ್ಡ ಉದ್ಯಾನವನ್ನ ವಿಶ್ವಗುರು ಬಸವಣ್ಣನವರ ಹೆಸರಲ್ಲಿ ನಿರ್ಮಾಣ ಮಾಡಲು ಸಚಿವ ಸಂಪುಟದ ಬಗ್ಗೆ ಒಪ್ಪಿಗೆ ಪಡೆದಿದ್ದಾರೆ. ಪರಿಸರದ ಬಗ್ಗೆ ಅವರಿಗಿರುವ ಕಾಳಜಿ ಅಂತ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ ಬೆಂಗಳೂರಿನ ಯಲಹಂಕ ಸಮೀಪ ಇರತಕ್ಕಂಥ 153 ಎಕರೆ ಆ ಒಂದು ಉದ್ಯಾನವನಕ್ಕೆ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ ಹೆಸರು ನಾಮಕರಣ ಮಾಡಿದ್ದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವನ್ನು ಹರ್ಷವನ್ನು ಉಂಟಾಗಿದೆ. ಬಸವಣ್ಣನವರ ತತ್ವಗಳನ್ನು, ಬಸವಾದಿ ಶರಣರ ತತ್ವಗಳನ್ನು ವಿವಿಧ ರೀತಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕಳೆದ 2 ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಯಾವ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಇತ್ತು, ಆ ಅನುಭವ ಮಂಟಪದ ಮಾದರಿಯಲ್ಲಿ ಅಂದರೆ 770 ಅಮರಗಣಗಳು, 1,96,000 ಚರಜಂಗಮರು ಇರ್ತಕ್ಕಂಥ ಕಲ್ಯಾಣ, ಜಗತ್ತಿನ ಕಲ್ಯಾಣ ಬಯಸಿರ್ತಕ್ಕಂಥ ಆ ಒಂದು ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಈಗಿನ ಸರ್ಕಾರದಲ್ಲಿರ್ತಕ್ಕಂಥ ಪಾರ್ಲಿಮೆಂಟಿನ ಮಾದರಿಯಲ್ಲಿ 12ನೇ ಶತಮಾನದಲ್ಲೇ ಪ್ರಜಾಪ್ರಭುತ್ವವನ್ನು ಇಡೀ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಕೀರ್ತಿಯನ್ನು ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಅದು ಬಸವಣ್ಣನವರಿಗೆ ಸಲ್ತಾ ಇದೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ಮಂಟಪವನ್ನು ಈಗಿನ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕಳೆದ ಅವಧಿಯಲ್ಲಿ ಈ ಅನುಭವ ಮಂಟಪಕ್ಕೆ, ನೂತನವಾಗಿರ್ತಕ್ಕಂಥ ಅನುಭವ ಮಂಟಪಕ್ಕೆ 630 ಕೋಟಿ ರೂಪಾಯಿ ಮಂಜೂರು ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 70% ಏನಪ್ಪ ಅಂದರೆ ಅನುಭವ ಮಂಟಪದ ಕಾರ್ಯವನ್ನು ಪೂರ್ತಿಗೊಂಡಿದೆ. ಇನ್ನು ಕೇವಲ 30% ಇನ್ನು 1 ವರ್ಷ 1.5 ವರ್ಷದಲ್ಲಿ ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಆಗ್ತಾ ಇದೆ. ಇದು ಅತ್ಯಂತ ಸಂತೋಷ. ಆ ಅನುಭವ ಮಂಟಪವನ್ನು ಆದಮೇಲೆ ಕೇವಲ ಕರ್ನಾಟಕ, ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವದ ಜನರನ್ನು ಅಲ್ಲಿಗೆ ನೋಡಲಿಕ್ಕೆ, ಅದನ್ನು ತಿಳ್ಕೊಲಿಕ್ಕೆ ಬರ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವನ್ನು ಆಗ್ತಾ ಇದೆ. ಇವತ್ತು ಉದ್ಯಾನವನದಲ್ಲಿ ಕೂಡ ಬಸವಾದಿ ಶರಣರ ತತ್ವಗಳನ್ನು ಕೇವಲ ಅನುಭವ ಮಟ್ಟದಲ್ಲಿ ಚರ್ಚೆ ಅಲ್ಲ, ಎಲ್ಲ ರಂಗದಲ್ಲಿ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕ ಸರ್ಕಾರ ಕಳೆದ ವರ್ಷದಲ್ಲಿ ಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂಥೇಳಿ ಕರ್ನಾಟಕ ಸರ್ಕಾರ ಘೋಷಿಸಿರ್ತಕ್ಕಂಥದ್ದು ಕೂಡ ಇದು ಒಂದು ಅತ್ಯಂತ ಮಹತ್ವದ ಕಾರ್ಯವನ್ನು ಸರ್ಕಾರ ಮಾಡಿದೆ. ಅದರ ಜೊತೆಗೆ ಈ ಒಂದು ಎಲ್ಲ ಕಾರಣಕ್ಕೆ ಮಾಡಲಿಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ಬೀದರಿನ ಉಸ್ತುವಾರಿ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು, ಅವರ ಪ್ರೇರಣೆ, ಮುಖ್ಯಮಂತ್ರಿಗೆ ಕ್ಯಾಬಿನೆಟ್ನಲ್ಲಿ ಎಲ್ಲರಿಗೆ ಮನವೊಲಿಸಿ ಈ ಒಂದು ಕಾರ್ಯವನ್ನು 153 ಎಕರೆಯಲ್ಲಿ ಉದ್ಯಾನವನವನ್ನು ಅದಕ್ಕೆ ಹೆಸರ ನಾಮಕರಣ, ಬಸವಣ್ಣನವರ ನಾಮಕರಣ ಮಾಡಲಿಕ್ಕೆ ಅವರು ಕಾರಣಭೂತರಾಗಿದ್ದಾರೆ. ಮತ್ತು ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ, ಉಪಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಪ್ರತ್ಯಕ್ಷ ಪರೋಕ್ಷವಾಗಿರ್ತಕ್ಕಂಥ ಎಲ್ಲ ಸಚಿವ ಸಂಪುಟದ ಸದಸ್ಯರಿಗೆ ಕೂಡ ನಮ್ಮೆಲ್ಲ ಬಸವಪರ ಸಂಘಟನೆಗಳ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು, ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂದರೆ ಭಾಳ ಅಮೂಲ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಈಗಿನ ಸಂದರ್ಭದಲ್ಲಿ ಭೂಮಿ ಸಿಗ್ತಕ್ಕಂಥದ್ದು ಭಾಳ ವಿರಳವಾಗಿದೆ. ಆದರೆ ಬೃಹತ್ ಆಗಿರ್ತಕ್ಕಂಥ 153 ಎಕರೆ ಅದು ಬೆಂಗಳೂರು ನಗರದಲ್ಲಿ ಸಿಗಬೇಕಾದ್ರೆ ಅದು ಭಾಳ ದೊಡ್ಡ ಸಾಹಸದ ಕೆಲಸ. ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಎಲ್ಲ ಸಚಿವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಬಸವಪುರ ಸಂಘಟನೆಗಳಿಗೆ ಅತ್ಯಂತ ಸಂತೋಷವನ್ನು ಆಗಿದೆ. ಅದರ ಪ್ರಕಾರ ಏನಪ್ಪ ಅಂದರೆ ಮುಂದೆ ಆ ನಿವೇಶನದಲ್ಲಿ, ಉದ್ಯಾನವನದಲ್ಲಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.